ಒಂದೇ ದಿನದಲ್ಲಿ 15 ಲಕ್ಷ ಸಸಿಗಳನ್ನ ನಡೆಸುವ ದಾಖಲೆಯ ಕಾರ್ಯಕ್ರಮ ಇದಾಗಿದೆ. 15 ಲಕ್ಷ ಸಸಿಗಳನ್ನ ಅಲ್ಲಿ ನೆಡಬೇಕು ಅಂತ ಹೇಳಿ ಬಿಡಿಎವರು ತೀರ್ಮಾನವನ್ನ ಮಾಡಿದ್ದಾರೆ. ಬೆಂಗಳೂರು ವಿಶ್ವವಿಖ್ಯಾತವಾಗಿ ಗಗನಕ್ಕೆ ಎತ್ತರಕ್ಕೆ ಬೆಳೀತಾ ಇದೆ. ಇದಕ್ಕೆ ಮುಖ್ಯ ಬುನಾದಿಯನ್ನು ಹಾಕೊಟ್ಟರು ನಮ್ಮ ನಾಡಪ್ರಭು ಕೆಂಪೇಗೌಡರು. ಹನಿ ಹನಿ ಬೆವರ ಹರಿಹರಿಸಿದನು, ಹೊಸ ಹೊಸ ನಗರ ಮೆರೆಸಿದನು, ಹೊಸ ಚರಿತೆಯ ಬರೆದನು ಕೆಂಪೇಗೌಡ. 500 ವರ್ಷಗಳ ಹಿಂದೆ ಕೆಂಪೇಗೌಡರು ಸಾವಿರಾರು ಕೆರೆಕಟ್ಟೆಗಳನ್ನ ಕಟ್ಟಿಸಿದ್ರು, ಗುಡಿ ಗೋಪುರಗಳನ್ನ ನಿರ್ಮಾಣ ಮಾಡಿದ್ರು. ಕೆರೆಕಟ್ಟೆಗಳಿಂದ ಇವತ್ತು ಬೆಂಗಳೂರಿನ ಅಂತರ್ಜಲ ಮಟ್ಟವನ್ನ ಹೆಚ್ಚಲಿಕ್ಕೆ ಕಾರಣವಾಯಿತು. ನಮ್ಮ ನಿಮ್ಮ ಪ್ರೀತಿಯ ಕೆಂಪೇಗೌಡರು ಚರಿತ್ರೆಯ ಪುಟಗಳಲ್ಲಿ ದಾಖಲಾದರು. ಅಂತಹ ಮಹಾನ್ ಕಾರ್ಯವನ್ನ ಇಂದು ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮತ್ತೊಮ್ಮೆ ಮರು ನಿರ್ಮಿಸೋಣ. ನಮ್ಮ ಬೆಂಗಳೂರು ಮಹಾನಗರದಲ್ಲಿ ಒಂದೇ ದಿನದಲ್ಲಿ ಈ 15 ಲಕ್ಷ ಸಸಿಗಳನ್ನ ನಡೆಸತಕ್ಕಂತ ಈ ಮಹತ್ ಕಾರ್ಯ ಇದಾಗಿದೆ. 27ನೇ ತಾರೀಕು 11:30 ಗಂಟೆಗೆ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನ ಮಾಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಸುಮಾರು 50,000ಕ್ಕಿಂತಲೂ ಹೆಚ್ಚು ಸ್ಥಳೀಯ ನಾಗರಿಕರು ಮತ್ತು ಸ್ವಯಂ ಸೇವಕರು ಭಾಗವಹಿಸುತ್ತಾರೆ. ಈ ಕಾರ್ಯಕ್ರಮ ಜೂನ್ 27ರಂದು ಅಂದ್ರೆ ಹೆಮ್ಮೆಯ ಕೆಂಪೇಗೌಡರ ಹುಟ್ಟಿದ ದಿನಾಚರಣೆಯನ್ನು ನಡೀತಾ ಇರೋದು ನಮ್ಮ ಹೆಮ್ಮೆಯ ಒಂದು ಕಾರ್ಯಕ್ರಮ. 15 ಲಕ್ಷ ಗಿಡ ನೆಡಲಿಕ್ಕೆ ಹೆಚ್ಚು ಕಮ್ಮಿ 50ರಿಂದ 60 ಸಾವಿರ ವಾಲಂಟಿಯರ್ಸ್ ಬೇಕಾಗ್ತದೆ. ಆ ವಾಲಂಟಿಯರ್ಸ್ ಆಗಿ ನೀವು ಕೂಡ ಭಾಗವಹಿಸಿ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಾವು ಈ ಗಿಡಗಳನ್ನು ನಡೋದು ಮಾತ್ರ ಅಲ್ಲ, ಅದನ್ನ ಬೆಳೆಸುವಂತದ್ದು ಕೂಡ ನಮ್ಮ ಪ್ರಯತ್ನ. ಈ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ವೆಸ್ಟ್ ಕಾರ್ಪೊರೇಷನ್ ಬಂದ್ರೆ ಕೆಂಪೇಗೌಡ ಬಡಾವಣೆಯಲ್ಲಿ ನಡೀತಾ ಇದೆ. ಮತ್ತೆ ಉತ್ತರಕ್ಕೆ ಬಂದ್ರೆ ಡಾಕ್ಟರ್ ಶಿವರಾಮ್ ಕಾರಂತರ ಬಡಾವಣೆಯಲ್ಲಿ ನಡೆಯುತ್ತೆ. ದಕ್ಷಿಣಕ್ಕೆ ಬಂದ್ರೆ ಬನಶಂಕರಿಯ 6ನೇ ಬಡಾವಣೆಯ ಇದರಲ್ಲಿ ನಡೆಯುತ್ತೆ. ಉಳಿದ ಎಲ್ಲೆಲ್ಲಿ ರಾಜಕಾಲುವೆಗಳು ಅಲ್ಲಿನ ಕೆಲೆಗಳಲ್ಲಿ, ಕೆರೆ ದಂಡೆಗಳಲ್ಲಿ, ಉದ್ಯಾನವನಗಳಲ್ಲಿ ಖಾಲಿ ಜಾಗ ಇದೆ, ಅಲ್ಲಲ್ಲಿ ನಡೆಸ್ತಕ್ಕಂತ ಈ ಕಾರ್ಯಕ್ರಮ ಈ ಕರ್ನಾಟಕ ಸರ್ಕಾರದ ಮಹತ್ ಕಾರ್ಯವನ್ನ ಸಮನ್ವಯವಾಗಿ ಬಿಡಿಎ ಇಟ್ಕೊಂಡಿದೆ. ಸಹಭಾಗಿತ್ವವನ್ನ ಇವತ್ತು ಬೆಂಗಳೂರು ನಗರದ 5 ಕಾರ್ಪೊರೇಷನ್ಸ್, ಜಿಬಿಎಗೆ ಸೇರಿದ 5 ಕಾರ್ಪೊರೇಷನ್ಸ್ಗಳು, ಮತ್ತೆ ಕಟ್ಟಡ ಕಾರ್ಮಿಕ ಮಂಡಳಿ, ಮತ್ತೆ ಎಜುಕೇಶನ್ ಡಿಪಾರ್ಟ್ಮೆಂಟ್, ಇತರೆ ಸಂಘ ಸಂಸ್ಥೆಗಳು ನಡೆಸಿಕೊಡ್ತಾರೆ. ನಾವು ವಾಲಂಟಿಯರ್ ಆಗಿ ಈ ಒಂದು ಕಾರ್ಯಕ್ರಮದಲ್ಲಿ ಸೇರ್ಲಿಕ್ಕೆ ಗ್ರೀನ್ ಬೆಂಗಳೂರು ಬೈ BDA.in ಈ ಒಂದು ವೆಬ್ಸೈಟ್ ಅಲ್ಲಿ ನಿಮ್ಮನ್ನ ವಾಲಂಟಿಯರ್ ಆಗಿ ಸೇರಿಸ್ಕೊಳ್ಳಿ. ಈ ಒಂದು ಕಾರ್ಯಕ್ರಮ 27ನೇ ತಾರೀಕು ಕೆಂಪೇಗೌಡ ಜಯಂತಿಯ ದಿವಸ ಕೆಂಪೇಗೌಡ ಬಡಾವಣೆಯಲ್ಲಿ ಕಾರ್ಯಕ್ರಮ ನಡೀತದೆ. ಈ ಕಾರ್ಯಕ್ರಮದಲ್ಲಿ ಯಾರ್ಯಾರು ಭಾಗವಹಿಸ್ತಾರೆ ಅವರಿಗೆ ಬಹುಮಾನವೂ ಕೂಡ ಸರ್ಕಾರ ಪ್ರಕಟಣೆಗೊಂಡಿದೆ. ಮೊದಲನೇ ಬಹುಮಾನ ಚಿನ್ನದ ಪದಕ, 2ನೇ ಬಹುಮಾನ ಬೆಳ್ಳಿಯ ಪದಕ, 3ನೇ ಬಹುಮಾನ ಕಂಚಿನ ಪದಕ ಇದಾಗಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಪ್ರತಿ ಪ್ರಜೆಯೂ ಕೂಡ, ಈ ಬೆಂಗಳೂರಿನ ವಾಸಿ ಕೂಡ ಆ QR ಕೋಡ್ ನಲ್ಲಿ ಸ್ಕ್ಯಾನ್ ಮಾಡಿ ತಮ್ಮ ಹೆಸರನ್ನ ನೋಂದಾಯಿಸಿ ಆ ದಿನ 27ರಂದು ಗಿಡ ನೆಟ್ಟು ಮತ್ ಮಾರನೇ ದಿನ ಒಂದು ಸರ್ಟಿಫಿಕೇಟ್ ಇನ್ನ ಪ್ರಮಾಣ ಪತ್ರವನ್ನ ಸರ್ಕಾರದ ವತಿಯಿಂದ ತೆಗೆದುಕೊಳ್ಳಬಹುದಾಗಿದೆ. ವಿನೂತನವಾದಂತಹ ಕಾರ್ಯಕ್ರಮ, ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಇಲ್ಲಿವರೆಗೂ ಯಾರು ಮಾಡಲೇ ಇರ್ತಕ್ಕಂಥ ಕಾರ್ಯಕ್ರಮ, ಜನ ಮೆಚ್ಚುವ ಕಾರ್ಯಕ್ರಮ ಇದಾಗಿದೆ. ಡಿ.ಕೆ. ಶಿವಕುಮಾರ್ ಅವರ ಒಂದು ದೂರದೃಷ್ಟಿಯ ಕಾರ್ಯಕ್ರಮ ಇದಾಗಿದೆ. ಎಲ್ಲರೂ ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ನಾನು ಬರ್ತೀನಿ, ನೀವು